ಒಂದು ಒಳ್ಳೆ ಕಂಟೆಂಟು, ಡೀಸೆಂಟ್ ಬಜೆಟು ಇಷ್ಟಿದ್ರೆ ಸಾಕು, ಜನಕ್ಕೆ ಬೇಕಾಗಿರೋ ಸಿನಿಮಾನ ಮಾಡಿ ಅದು ಬೇಗ ಶೂಟಿಂಗ್ ಮಾಡಿ ರಿಲೀಸ್ ಮಾಡೋದ್ರಲ್ಲಿ ಮಲಯಾಳಂ ಇಂಡಸ್ಟ್ರಿ ಅವರು ಯಾವಾಗಲೂ ಮುಂದೆ. ಬಟ್ ಈ ಮೂವಿ ಟೀಮ್ ಅವರು ಈ ಪ್ಯಾಟ್ರನ್ನ ಬ್ರೇಕ್ ಮಾಡಿದ್ದಾರೆ. ಮೋಹನ್ ಲಾಲ್ ಆ್ಯಕ್ಟ್ ಮಾಡಿ ಪೃಥ್ವಿರಾಜ್ ಸುಕುಮಾರ್ ಅನ್ನು ಡೈರೆಕ್ಷನ್ ಮಾಡಿರೋ ಲೂಸಿಫರ್ 2 ಎಂಪುರನ್ ಯಾವುದಾದ್ರೂ ಕರಿಬೋದು. ಸೊ ಈ ಮೂವಿ ಇದೇ ತಿಂಗಳು ರಿಲೀಸ್ ಆಗ್ತಿದೆ 27ನೇ ತಾರೀಕು. ಈ ಮೂವಿಗೆ ನಾನು ಯಾಕೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಇರೋ ಪ್ಯಾಟ್ರನ್ನ ಬ್ರೇಕ್ ಮಾಡಿದೆ ಅಂತ ಹೇಳಿದೆ ಅಂದರೆ, ಯೂಶಲಿ ಸ್ಮಾಲ್ ಬಜೆಟಿಂದ ಒಂದು ಒಳ್ಳೆ ಕಂಟೆಂಟ್ ಕೊಡೋ ಈ ಇಂಡಸ್ಟ್ರಿಯಿಂದ ಈಗ ಬಂದಿರೋ ಈ ಮೂವಿ ಟ್ರೈಲರ್ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗೋದು ಸಿನಿಮಾಗೆ ಸಿಕ್ಕಾಪಟ್ಟೆ ದುಡ್ಡು ಸುರಿದಿದ್ದಾರೆ. ನೀವು ಈ ಮೂವಿ ಟೀಮ್ನ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಫಸ್ಟ್ ಪಾರ್ಟು ಲೂಸಿಫರ್ 1 ನಿಮಗೆ 2019ನಲ್ಲಿ ಈ ಮೂವಿ ರಿಲೀಸ್ ಆಗಿತ್ತು ಆ್ಯಂಡ್ ಆ ಮೂವಿ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು. ಸೇಮ್ ಪೃಥ್ವಿರಾಜ್ ಸುಕುಮಾರನ್ ಡೈರೆಕ್ಷನ್ ಮಾಡಿ ಮೋಹನ್ ಲಾಲ್ ಆ್ಯಕ್ಟ್ ಮಾಡಿರೋ ಈ ಮೂವಿ ಒಂದು ಪೊಲಿಟಿಕಲ್ ಡ್ರಾಮಾ ಆಗಿತ್ತು ಆ್ಯಂಡ್ ಇದರೊಳಗೆ ಒಬ್ಬ ಸೋಷಿಯಲ್ ಹೀರೋ ಆಗಿ ಮೋಹನ್ ಲಾಲ್ ಅವರು ಕಾಣಿಸ್ಕೊಂಡಿದ್ರು. ಇವ್ರು ಯಾಕೆ ಇಷ್ಟು ಪವರ್ಫುಲ್ಲು, ಜನಗಳು ಯಾಕೆ ಇಷ್ಟೊಂದು ಇವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಇವ್ರು ಅಂಥದ್ದು ಏನು ಮಾಡಿದ್ರು, ಇಷ್ಟೆಲ್ಲ ವಿಚಾರಗಳನ್ನ ಲೂಸಿಫರ್ 1 ಕ್ಲೈಮ್ಯಾಕ್ಸಲ್ಲಿ ನಿಮಗೆ ಒಂದು ಇಂಟ್ ಥರ ಕೊಟ್ಟಿರ್ತಾರೆ ಆ್ಯಂಡ್ ಇದು ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ಸೊ ಈ ಮೂವಿಲಿ ಒಂದು ನಿಮಗೆ ಮೇನ್ ಐ ಕ್ಯಾಚರ್ ಅಂತ ಅನ್ಸೋದು ಈ ಮೂವಿ ಬಜೆಟ್. ಲೂಸಿಫರ್ 1ಗಿಂತ ಇದರೊಳಗೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ. ಯಾಕಂದರೆ ಈ ಸತಿ ಇವರು ಪ್ಯಾನ್ ಇಂಡಿಯಾ ಹೋಗ್ತಿದ್ದಾರೆ. ಹಾಗೇನು ಈ ಮೂವಿನೂ ಆ ಪೊಲಿಟಿಕಲ್ ಡ್ರಾಮಾಯಿಂದ ಎಲ್ಲೂ ದೂರ ಸರಿದಿಲ್ಲ. ಆ ಪೊಲಿಟಿಕಲ್ ಡ್ರಾಮಾದಲ್ಲೇ ಈ ಮೂವಿನ ಬರ್ಕೊಂಡು ತೊಗೊಂಡು ಹೋಗಿದ್ದಾರೆ. ಆ್ಯಂಡ್ ಇಲ್ಲಿ ಮೋಹನ್ ಲಾಲ್ ಅವ್ರಿಗೆ ಸಿಕ್ಕಾಪಟ್ಟೆ ಗೆಟಪ್ಸ್ ಇದೆ. ಯಾಕೆಂದರೆ ಪಾರ್ಟ್ 1ಅಲ್ಲಿ ಅವರು ಒಂದು ಬಿಳಿ ಶರ್ಟು ಒಂದು ಬಿಳಿ ಪಂಚೆಯಲ್ಲಿ ಇಡೀ ಫಿಲಮಲ್ಲಿ ಇರ್ತಾರೆ. ಬಟ್ ಈ ಮೂವಿಲಿ ಸಿಕ್ಕಾಪಟ್ಟೆ ಆ್ಯಕ್ಷನ್ಸ್ ಇದೆ ಆ್ಯಂಡ್ ಅವ್ರ ಕ್ಯಾರೆಕ್ಟರಲ್ಲೂ ಅಷ್ಟೇ ಡಿಫ್ರೆಂಟ್ ಶೇಡ್ಸ್ ಇದೆ. ಆ್ಯಂಡ್ ಈ ಮೂವಿಲಿ ಪೃಥ್ವಿರಾಜ್ ಸುಕುಮಾರನ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇದಂತೂ ಮಲ್ಟಿ ಸ್ಟಾರ್ ಮೂವೀಸ್ನ ಎಕ್ಸ್ಪೆಕ್ಟ್ ಮಾಡೋರಿಗೆ ಹಬ್ಬ ಅಂತ ಹೇಳ್ಬೋದು. ಇಬ್ಬರು ಒಳ್ಳೆ ಆ್ಯಕ್ಟರು, ಒಬ್ಬ ಒಳ್ಳೆ ಡೈರೆಕ್ಟರು ಒಂದು ಒಳ್ಳೆ ಸಿನಿಮಾನ ಮಾಡಿಕೊಟ್ರೆ ಹೇಗಿರುತ್ತೆ ಅದಕ್ಕೆ ಒಂದು ಉದಾಹರಣೆನೇ ಎಂಪುರನ್ ಮೂವಿ. ಈ ಮೂವಿ ಎಲ್ಲ ಲ್ಯಾಂಗ್ವೇಜ್ ಟ್ರೈಲರು ರಿಲೀಸ್ ಆಗಿದೆ, ಕನ್ನಡದಲ್ಲೂ ರಿಲೀಸ್ ಆಗಿದೆ. ನಾನು ಕನ್ನಡ ಟ್ರೈಲರ್ ನೋಡಿದೆ. ಟ್ರೈಲರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅಷ್ಟೇ ಅಲ್ಲ, ಈ ಮೂವಿಲಿ ಈ ಸಾರಿ ಸಿಕ್ಕಾಪಟ್ಟೆ ಆ್ಯಕ್ಷನ್ಸ್ ಇರುತ್ತೆ. ನೀವು ಟ್ರೈಲರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ತುಂಬ ಆ್ಯಕ್ಷನ್ಸ್ ಇದೆ, ಅದು ಹೈ ವೋಲ್ಟೇಜ್ ಆ್ಯಕ್ಷನ್ಸ್. ಆ್ಯಂಡ್ ಈ ಮೂವಿನ ಇವರು ಈ ಬಾರಿ ಐಮ್ಯಾಕ್ಸಲ್ಲಿ ಕೂಡ ರಿಲೀಸ್ ಮಾಡ್ತಿದ್ದಾರೆ. ಸೊ ಈ ಮೂವಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಮೂವಿ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದರೆ ಈ ಮೂವಿ ಟೀಮ್ ಮೇಲೆ ನಿಮ್ಗೆ ಇನ್ನೂ ಡೌಟ್ ಇದ್ದರೆ ಒಂದ್ಸರಿ ಲೂಸಿಫರ್ 1ನ ನೀವು ನೋಡ್ಕೊಂಡು ಬಂದರೆ ಈ ಮೂವಿ ಮೇಲೆ ನಿಮಗೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಸೊ ಅದು ಮುಂದುವರೆದ ಭಾಗ. ಈ ಮೂವಿ ಇದೇ 27ನೇ ತಾರೀಕು ಥಿಯೇಟರ್ಸಲ್ಲಿ ರಿಲೀಸ್ ಆಗ್ತಿದೆ. ಸೊ ಬುಕ್ಕಿಂಗ್ ಕೂಡ ಅವೈಲಬಲ್ ಇದೆ. ಈ ಮೂವಿನ ಏನಾದರೂ ನೀವು ನೋಡಬೇಕು ಅಂದರೆ ಟಿಕೆಟ್ ಬುಕ್ ಮಾಡ್ಕೊಂಡು ಆರಾಮಾಗಿ ಥಿಯೇಟ್ರಲ್ಲಿ, ಅದು ಐಮ್ಯಾಕ್ಸಲ್ಲಿ ಕೂಡ ಅವೈಲಬಲ್ ಇದೆ. ಸೊ ನೀವು ಅದನ್ನು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಕನ್ನಡ ವರ್ಷನ್ ಕೂಡ ಅವೈಲಬಲ್ ಇರುತ್ತೆ, ಥಿಯೇಟ್ರಿಕಲ್ ರಿಲೀಸ್ ಇರುತ್ತೆ ಅಂತ ಹೋಪ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಬಿಗ್ ಬಜೆಟ್ ಮೂವಿ ರಿಲೀಸ್ ಆಗ್ತಿದೆ ಮಲಯಾಳಂ ಇಂಡಸ್ಟ್ರಿಯಿಂದ. ಹೇಗೆ ಕನ್ನಡದಲ್ಲಿ ಒಂದು KGF, ತೆಲುಗಲ್ಲಿ ಒಂದು ಪುಷ್ಪ, ಸೊ ಆ ಲಿಸ್ಟ್ಗೆ ಏನಾದರೂ ಐ ಬಜೆಟ್ ಮೂವಿ ಲಿಸ್ಟ್ಗೆ ಇದು ಏನಾದರೂ ಸೇರುತ್ತಾ, 1000 crore ಕ್ಲಬ್ಗೆ ಈ ಮೂವಿ ಏನಾದರೂ ಹೋಗುತ್ತಾ? ಸೊ ಇದಕ್ಕೆಲ್ಲ ಉತ್ತರ ನೆಕ್ಸ್ಟ್ ವೀಕು ಈ ಮೂವಿ ರಿಲೀಸ್ ಆಗದಾಗಲಿ ಗೊತ್ತಾಗೋದು. ಅಲ್ಲಿವರೆಗೂ ಈ ರಿವ್ಯೂನ ನೋಡಿ, ವಿಡಿಯೋನ ಎಂಜಾಯ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.